ಹಿಂದಿನ ಭಾಗದಲ್ಲಿ ಗೋಮತಿ ಕೇಳಿರೋ ಅಷ್ಟು ವರದಕ್ಷಿಣೆ, ಜವಳಿ, ಬಳವಳಿ, ಬಂಗಾರ ಎಲ್ಲಾನು ಹೇಗೋ ಹೊಂದಿಸಿ ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾರೆ. ಆದರೆ ಅಂಕಿತಾ ಮದುವೆ ಆಗಿ ಅತ್ತೆ ಮನೆಗೆ ಬಂದಮೇಲೆ ಏನೆಲ್ಲ ಆಗತ್ತೆ, ತನ್ನ ಅತ್ತೆ ಗೋಮತಿಗೆ ತನ್ನ ತಪ್ಪಿನ ಅರಿವು ಹೇಗಾಗತ್ತೆ ಅಂತ ಇವತ್ತಿನ ಭಾಗದಲ್ಲಿ ನೋಡೋಣ. ಮದುವೆ ಆಗಿದ್ದ ಮಾರನೇ ದಿನ, ಇದೇನತ್ತೆ ಈ ಟಿವಿ ನಮ್ಮನೆದೇ ಇದ್ದಾಗಿದೆ, ನಮ್ಮನೇಲೂ ಸೇಮ್ ಇದೇ ಥರ ಟಿವಿ ಇದೆ. ಅಯ್ಯೋ, ಇದು ನಿಮ್ಮನೆ ಥರದ್ದಲ್ಲ, ನಿಮ್ಮನೆದೇ ಟಿವಿ ಕಣೆ. ನಿನ್ನಪ್ಪ ಬೀಗ್ರೆ ನನ್ನ ಮಗಳಿಗೆ ಏನು ಕೊಟ್ಟರು ಸಾಕಾಗಲ್ಲ, ಈ ಟಿವಿನೂ ತಗೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಮತ್ತು ಬೀಗರು ಅಷ್ಟೆಲ್ಲ ಹೇಳ್ತಿರುವಾಗ ನಾನು ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳು, ಅದಕ್ಕೆ ತಗೊಂಡು ಬಂದೆ ಕಣೆ. ಏನು ಅಪ್ಪ ಕೊಟ್ರ? ಸಾಕು ಸುಮ್ಮನೆ ಇರಿಯತ್ತೆ, ಅದೆಷ್ಟು ಅಂತ ಸುಳ್ಳು ಹೇಳ್ತೀರಾ? ನೀವೇ ಕೇಳಿರ್ತೀರಾ ಈ ಟಿವಿ ನಮಗೆ ಕೊಡಿ ಅಂತ. ಪಾಪ ಅವ್ರೇನು ಹೇಳೋಕಾಗದೆ ಇನ್ನೇನು ಮಾಡೋದು ಅಂತ ಕೊಟ್ಟಿರ್ತಾರೆ. ಅದೇನು ದುರಾಸೆ ಅತ್ತೆ ನಿಮಗೆ? ಛೇ, ಆ ದೇವರು ಅದೇನು ಅಂತ ನಿಮಗೆ ಬುದ್ಧಿ ಕೊಟ್ಟಿದ್ದಾನೋ. ಎಷ್ಟೇ ನಿಮ್ಮ ಮನೇಲಿದ್ರು ಇನ್ನೂ ಬೇಕು ಬೇಕು ಅಂತೀರಾ. ಹೌದು ಕಣೆ, ಏನಿವಾಗ ನನಗೆ ದುರಾಸೆನೆ. ನಾನು ದುರಾಸೆ ಪಟ್ಟು ಏನೇ ತಗೊಂಡು ಬಂದ್ರು ಅದನ್ನೇನು ಬೇರೆಯವ್ರ ಮನೆಗೆ ಕೊಡ್ತೀನೇನೆ, ನಮ್ಮನೆಗೆ ತಾನೇ ಎಲ್ಲಾನು. ನೀನು ಒಳ್ಳೆ, ನಾನು ಯಾರೋ ಬೇರೆಯವ್ರಿಗೆ ತಗೊಂಡೋಗಿ ಕೊಡೋ ಹಾಗೆ ಮಾತಾಡ್ತಿದೀಯ. ಅಯ್ಯೋ ಸಾಕು ಸುಮ್ಮನೆ ಇರಿಯತ್ತೆ, ನಿಮ್ಮ ದುರಾಸೆನ ಸಮರ್ಥನೆ ಬೇರೆ ಮಾಡ್ಕೋಬೇಡಿ. ನೀವು ಈ ಥರ ದುರಾಸೆ ಮಾಡಿದ್ರೆ ಜಾಸ್ತಿ ದಿನ ಇರಲ್ಲ ಅತ್ತೆ. ಯಾಕಂದ್ರೆ ನಿಮ್ಮ ಈ ದುರಾಸೆಯಿಂದ ಅದು ಎಷ್ಟು ಜನ ಕಣ್ಣೀರು ಹಾಕಿದಾರೋ, ಅದು ಎಷ್ಟು ಜನ ಕಣ್ಣೀರು ಹಾಕಿ ಶಾಪ ಹಾಕಿದಾರೋ. ಬೇರೆಯವರೆಲ್ಲ ಯಾಕೆ, ನನ್ನ ಅಪ್ಪ ಅಮ್ಮನೇ ಅದೆಷ್ಟು ಕಣ್ಣೀರು ಹಾಕಿ ಶಾಪ ಹಾಕಿದ್ರು. ಅದೆಲ್ಲ ತಟ್ಟದೇ ಇರಲ್ಲ ನಿಮಗೆ. ನೀವು ಮಾಡಿರೋ ಕರ್ಮ ನಿಮ್ಮ ಮಕ್ಕಳಿಗೂ ಬರುತ್ತೆ, ಸ್ವಲ್ಪ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಏ ಸಾಕು ಸುಮ್ಮನೆ ಇರೇ, ನಾನು ನೋಡ್ತಾನೆ ಇದ್ದೀನಿ, ಭಾರಿ ಮಾತಾಡ್ತಾ ಇದೆಯಾ. ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಆಯ್ತು ನಿಂದು. ನಿನ್ನೆ ಬಂದಿರೋಳು ನೀನು, ಸ್ವಲ್ಪ ಬಾಯಿ ಮುಚ್ಕೊಂಡಿರು, ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ಛೇ, ಇಲ್ಲಿರೋ ಅರ್ಧಕ್ಕರ್ಧ ವಸ್ತುಗಳೆಲ್ಲ ನಮ್ಮನೆಯಿಂದನೇ ತಗೊಂಡ್ಬಂದಿದ್ದಾನೆ. ಈ ಅತ್ತೆಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಗೋಮತಿ ಅಂಕಿತನ ಮನೇಲಿ ವರದಕ್ಷಿಣೆ ಮಾತ್ರ ಅಲ್ಲದೆ ಅವ್ರ ಮನೇಲಿ ಬೆಲೆ ಬಾಳೋ ಯಾವ್ಯಾವ ವಸ್ತು ಇದೆಯೋ ಎಲ್ಲ ತಗೊಂಡು ಬಂದಿರ್ತಾಳೆ. ಪಾಪ ಅಂಕಿತನಿಗೆ ಇದೆಲ್ಲ ಗೊತ್ತಿದ್ರು ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಗೋಮತಿ ಮಗಳು ಪಿಂಕಿ ಬೇರೆ ದೇಶದಲ್ಲಿ ಓದ್ತಾ ಇರ್ತಾಳೆ. ಓದೆಲ್ಲ ಮುಗಿಸಿ ವಾಪಸ್ ಮನೆಗೆ ಬರ್ತಾಳೆ. ಅಯ್ಯೋ ಪಿಂಕಿ, ನನ್ನ ಮುದ್ದಿನ ಮಗಳೇ, ನಿನ್ನ ವಿಡಿಯೋ ಕಾಲಲ್ಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು ಕಣೆ. ಯಾವಾಗ ನಿನ್ನ ನೋಡ್ತೀನೋ ಅನ್ನಿಸ್ತಾ ಇತ್ತು. ಇವತ್ತು ನಿನ್ನ ನೋಡಿ ತುಂಬ ಖುಷಿ ಆಯಿತು ಕಣೆ. ಅಣ್ಣನ ಮದುವೆಗೂ ಬಂದಿಲ್ಲ, ರಜೆ ಇಲ್ಲ ಅಮ್ಮ ಅಂತ ಹೇಳಿದೆ. ಎಲ್ಲರೂ ಬಂದಿದ್ರು, ನನ್ನ ಮಗಳು ಒಬ್ಬಳೇ ಇಲ್ಲ ಅಣ್ಣನ ಮದುವೆಯಲ್ಲಿ. ಪಿಂಕಿ, ಇವಳೇ ನಿನ್ನ ಅದಕ್ಕೆ. ಅದಕ್ಕೆ ಆರಾಮಿದ್ದೀರಾ? ನೀವು ನೋಡೋಕೆ ತುಂಬ ಸುಂದರವಾಗಿದ್ದೀರಾ ಅದಕ್ಕೆ. ನೀನು ಅಷ್ಟೇ ಪಿಂಕಿ, ತುಂಬ ಮುದ್ದಾಗಿದೆಯಾ. ಅಷ್ಟು ದೂರದ ದೇಶದಲ್ಲಿ ಓದಿದ್ರು ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಇಲ್ಲ, ಏನೂ ಇಲ್ಲ. ನೋಡು ಎಷ್ಟು ಸಿಂಪಲ್ ಆಗಿ ಮುದ್ದಾಗಿದೆಯಾ. ಇರು, ನೀನು ಜರ್ನಿ ಮಾಡಿ ತುಂಬ ಸುಸ್ತಾಗಿರ್ತೀಯಾ, ಕುಡಿಯೋಕೆ ತಿನ್ನೋಕೆ ಏನಾದರೂ ಮಾಡ್ತೀನಿ, ನೀನು ಫ್ರೆಶ್ ಅಪ್ ಆಗ್ಬಾ. ಅದಕ್ಕೆ ನೀವೇನು ಮಾಡೋದು ಬೇಡ, ನಾನು ಬಂದಿದ್ದೀನಲ್ಲ ಇವತ್ತಿಂದ ನಾನೇ ಮಾಡ್ತೀನಿ. ಇಷ್ಟು ದಿನ ಮಾಡಿ ಮಾಡಿ ನಿಮಗೆ ತುಂಬ ಸುಸ್ತಾಗಿರುತ್ತೆ. ನಾನೇನು ಅಲ್ಲಿ ಬರೀ ಓದೋದು ಸುಮ್ಮನೆ ಕೂರೋದು ಅಷ್ಟೇ ಅಲ್ವಾ. ಹಾಂ ಅದಕ್ಕೆ ಅಮ್ಮನ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡಿ, ಅವಳು ಸ್ವಲ್ಪ ಹಾಗೆ, ನೀವೇನು ತಲೆ ಕೆಡ್ಸ್ಕೋಬೇಡಿ ಆಯಿತಾ. ಪಿಂಕಿ ತುಂಬ ಒಳ್ಳೆ ಹುಡುಗಿ, ಯಾವುದೇ ಹೊರದೇಶದಲ್ಲಿದ್ದರೂ ಅವಳಿಗೆ ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಇರಲ್ಲ. ಅದಕ್ಕೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಗೋಮತಿ ತುಂಬ ಖುಷಿಯಾಗೇನೋ ಇರ್ತಾಳೆ. ಹಾಗೆ ಒಂದು ಬೀಗ್ರು ಮನೆಗೆ ಕಾಲ್ ಮಾಡ್ತಾಳೆ. ಗೋಮತಿ ಮಗಳು ಬಂದಿದ್ದಾಳೆ ಅಂತ ತುಂಬ ಖುಷಿಯಾಗೇನೋ ಇರ್ತಾಳೆ. ಹಾಗೆ ಒಂದು ಬೀಗ್ರು ಮನೆಗೆ ಕಾಲ್ ಮಾಡ್ತಾಳೆ. ಏನು ಬೀಗ್ರೆ, ಮಗಳು ಮದುವೆ ಆದಮೇಲೆ ಬರಲೇ ಇಲ್ಲ ಈ ಕಡೆ? ಅಯ್ಯೋ ಹಾಗೇನಿಲ್ಲ ಬೀಗ್ರೆ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಿಲ್ಲ, ಬರಬೇಕು. ಓ ಹೌದಾ, ಸರಿ ಸರಿ, ಬನ್ನಿ ಬನ್ನಿ. ಹಾಂ ಬೀಗ್ರೆ, ಹೇಗೂ ಬರೋದು ಬರ್ತೀರಾ. ನನ್ನ ಮಗಳು ಹೊರದೇಶದಿಂದ ಬಂದಿದ್ದಾಳೆ, ಹೇಗೂ ನೀವು ನೋಡಿಲ್ಲ ಅಲ್ವಾ, ನೋಡ್ದಂಗೂ ಆಗುತ್ತೆ, ಬನ್ನಿ. ಹಾಗೆ ಬರುವಾಗ ಒಂದು ಕಾಸ್ಟ್ಲಿ ರೇಷ್ಮೆ ಸೀರೆ ತೊಗೊಂಡು ಬನ್ನಿ ಆಯಿತಾ. ಮಗಳಿಗೆ ಏನೂ ಕೊಟ್ಟಿಲ್ಲ ಮದುವೆ ಮನೇಲಿ, ಅವಳು ಬಂದಿರಲಿಲ್ಲ. ಹಾಗೆ ಬಂದರೆ ನೋಡೋಕ್ಕೂ ಚೆನ್ನಾಗಿರಲ್ಲ ಅಲ್ವಾ, ನೀವೇ ಹೇಳಿ. ಹಾಂ ಬೀಗ್ರೆ, ಅದು ನಿಜಾನೇ. ಸರಿ, ನಾವೆಲ್ಲ ತಗೊಂಡೇ ಬರ್ತೀವಿ ಬಿಡಿ. ನಮ್ಮಿಂದ ಮಗಳಿಗೆ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ ಗೋಮತಿ ಹೇಳ್ದಾಗೆ ಕಾಸ್ಟ್ಲಿ ರೇಷ್ಮೆ ಸೀರೆ ತಗೊಂಡು ಅಂಕಿತನ ಮನೆಗೆ ಬರ್ತಾರೆ. ಬೀಗ್ರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಇವಳೇ ನನ್ನ ಮಗಳು ಪಿಂಕಿ. ಇಷ್ಟು ದಿನ ಹೊರದೇಶದಲ್ಲಿ ಓದ್ತಾ ಇದ್ಲು.
ಪಿಂಕಿ, ಇವರೇ ನಿನ್ನ ಅದಕ್ಕೆ ಅಪ್ಪ ಅಮ್ಮ. ಅಮ್ಮ ಪಿಂಕಿ, ತಗೋ ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ಅಯ್ಯೋ ಅತ್ತೆ, ಇದೆಲ್ಲ ಯಾಕೆ? ಇದೆಲ್ಲ ಬೇಡ ಅತ್ತೆ, ನನಗೆ ಮದುವೆಗೂ ಬಂದಿರಲಿಲ್ಲ, ಬೇಡ ಅನ್ಬೇಡಮ್ಮ. ತಗೋ, ಚಿಕ್ಕ ಉಡುಗೊರೆ ಅಷ್ಟೇ. ಅಯ್ಯೋ, ಅಷ್ಟೊಂದು ಪ್ರೀತಿಯಿಂದ ತಂದಿದ್ದಾರೆ, ಬೇಡ ಅನ್ಬಾರ್ದಮ್ಮ ಪಿಂಕಿ, ತಗೋ. ಸರಿ ಬೀಗ್ರೆ, ತುಂಬ ದಿನ ಆದ್ಮೇಲೆ ಬಂದಿದ್ದೀರಾ, ಮಗಳ ಹತ್ರ ತುಂಬ ಮಾತಾಡೋದಿರುತ್ತೆ, ಮಗಳ ಜೊತೆ ಹೋಗಿ. ಅಮ್ಮ, ನನ್ನ ಮದುವೆ ಮಾಡಿನೇ ನೀವೆಲ್ಲ ಕಳ್ಕೊಂಡಿದ್ದೀರಾ, ಮತ್ತೆ ಯಾಕಷ್ಟು ಕಾಸ್ಟ್ಲಿ ಸೀರೆ ತಗೊಂಡ್ಬಂದ್ರಿ? ಅಯ್ಯೋ, ನೀನೇನೇನೋ ಯೋಚನೆ ಮಾಡಬೇಡ, ಹಾಗೆಲ್ಲ ಏನಿಲ್ಲ. ಪಾಪ ನಿನ್ನ ನಾದ್ನೆಗೆ ಏನೂ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ತೊಗೊಂಡು ಬಂದ್ವಿ. ಅಪ್ಪ, ಸುಮ್ಮನೆ ಇರು, ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಿಮ್ಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ನನಗೂ ಗೊತ್ತು. ಇಷ್ಟೆಲ್ಲ ಇರುವಾಗ ಯಾಕೆ ತಗೊಂಡ್ಬಂದ್ರಿ ಅಷ್ಟು ಕಾಸ್ಟ್ಲಿ ಸೀರೆನ? ಹಾಗಲ್ಲ ಮಗಳೇ. ಸಾಕು, ಸುಮ್ಮನೆ ಇರ್ರಿ, ಇನ್ನೂ ಎಷ್ಟು ಅಂತ ಸುಳ್ಳು ಹೇಳ್ತೀರಾ? ಹೌದಮ್ಮ ಅಂಕಿತಾ, ನಮಗೆ ಕಷ್ಟ, ಅದರಲ್ಲೂ ಇಷ್ಟೊಂದು ಕಾಸ್ಟ್ಲಿ ಸೀರೆ ಹೇಗೆ ತರ್ತೀವಿ ಹೇಳು? ಆದರೆ ನಿಮ್ಮತ್ತೆ ಫೋನ್ ಮಾಡಿ ಮಗಳು ಬಂದಿದ್ದಾಳೆ, ಕಾಸ್ಟ್ಲಿ ಸೀರೆ ತೊಗೊಂಡು ಬನ್ನಿ, ಬರ್ತಾ ನೋಡೋಕೆ ಅಂದರು. ಈಗ ಅವರಾಗೆ ಬಾಯಿ ಬಿಟ್ಟು ಹೇಳಿದಾಗ ಇಲ್ಲ ಅನ್ನೋಕ್ಕಾಗುತ್ತಾ ಹೇಳು? ಹಾಗೆ ಹೇಳಿದ್ರೆ ಆಮೇಲೆ ನಿನಗೂ ಅವಮಾನ ಮಾಡ್ತಾರೆ. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ತೊಗೊಂಡು ಬಂದ್ವಿ. ನನಗೆ ಗೊತ್ತಿತ್ತು ಹೀಗೆ ಏನಾದರೂ ಆಗಿರುತ್ತೆ ಅಂತ, ಇದಕ್ಕೆ ನಾನು ಹೇಳಿದೆ ಈ ಮದುವೆ ನನಗೆ ಬೇಡ ಅಂತ. ನೋಡಿದ್ಯಾ, ಮದುವೆ ಆಗೋಕ್ಕೆ ಅಷ್ಟೆಲ್ಲ ಕೇಳಿದ್ರು, ಆದಮೇಲೆ ಇವಾಗ ಹೀಗೆ ನಿಮ್ಮ ಜೀವ ತಿಂತಿದ್ದಾರೆ. ಅಮ್ಮ, ನನ್ನ ಮದುವೆಯಿಂದ ನನ್ನ ತವ್ರ ಮನೆಯೇ ಬೀದಿಗೆ ಬಂದುಬಿಡ್ತು. ನನಗೆ ಆಗ್ತಿಲ್ಲಮ್ಮ ನಿಮ್ಮ ಸಂಕಟ ನೋಡೋಕ್ಕೆ, ಎಲ್ಲ ಗೊತ್ತಿದ್ದು ಏನೂ ಮಾಡೋಕ್ಕಾಗ್ತಿಲ್ಲ. ಅಂಕಿತಾ ತನ್ನಿಂದಾನೇ ತವ್ರ ಮನೆ ಬೀದಿಗೆ ಬಂತು ಅಂತ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದ ರಕ್ಷಿತ್ ಬಂದು ಅಂಕಿತನ್ನ ವಿಚಾರಿಸ್ತಾನೆ. ಅಂಕಿತಾ ಕೂಡ ಇರೋ ಎಲ್ಲ ವಿಷಯನೂ ಹೇಳ್ತಾಳೆ. ಏನು ಹೇಳ್ತಾ ಇದೀಯಾ ಅಂಕಿತಾ? ಇಷ್ಟೆಲ್ಲ ಆಗಿದೆಯಾ? ನನಗಿದು ಯಾವುದೂ ಗೊತ್ತಿಲ್ಲ, ನನಗೆ ಕ್ಷಮಿಸ್ಬಿಡು ಅಂಕಿತಾ. ನಾನು ತಡಿತಾ ಇದ್ದೆ, ಏನಾದರೂ ನನಗೆ ಗೊತ್ತಿದ್ದಿದ್ರೆ ಬೇಜಾರು ಮಾಡ್ಕೋಬೇಡ, ಎಲ್ಲ ನಾನೇ ಸರಿ ಮಾಡ್ತೀನಿ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ರಕ್ಷಿತ್ ಮತ್ತು ಅಂಕಿತಾ ಮದುವೆ ಆಗಿ 2 ತಿಂಗಳಿಗೆ ಗೋಮತಿ ಮಗಳು ಪಿಂಕಿಗೆ ಒಂದು ಶ್ರೀಮಂತ ಸಂಬಂಧ ಹುಡುಕಿರ್ತಾರೆ. ಅವರು ಯಾವುದೇ ರೀತಿ ವರದಕ್ಷಿಣೆ ಬಂಗಾರ ಏನು ಕೇಳದೆ ಮಗಳನ್ನ ಮದುವೆ ಆಗ್ತೀವಿ ಎಂದಿರ್ತಾರೆ. ಹಾಗಾಗಿ ಗೋಮತಿ ತನ್ನ ಹಣ ಎಲ್ಲ ಉಳಿತು ಅಂತ ಆರಾಮಾಗಿ ಮದುವೆಗೆ ಒಪ್ಪಿಗೆ ಕೊಟ್ಟಿರ್ತಾಳೆ. ಆದರೆ ಇನ್ನೇನು ಶಾಸ್ತ್ರ ಎಲ್ಲ ಮುಗಿದು ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ಕರ್ಮ ರಿಟರ್ನ್ಸ್ ಅನ್ನೋ ಹಾಗೆ ಅಂಕಿತನಿಗೆ ಗೋಮತಿ ಏನು ಮಾಡಿದ್ಲೋ ಹಾಗೆ ಗಂಡಿನ ಮನೆಯವರು ಖ್ಯಾತೆ ತೆಗಿತಾರೆ. ಏನು, 1 ಕೋಟಿನ? ಇದೇನು ಬೀಗ್ರೆ, ಹಸೆಮಣೆ ಮೇಲೆ ಕೂತು ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಹೀಗೆ ಹೇಳ್ತಿದ್ದೀರಾ? ನಾವಾದರೂ ಹೇಗೆ ಕೊಡೋಕ್ಕಾಗತ್ತೆ? ಈಗ ಎಲ್ಲಿಂದ ತರೋದು ಅಂತ? ನೋಡಿ ಗೋಮತಿ ಅವರೇ, ನನ್ನ ಮಗ ಕೋಟ್ಯಾಧೀಶ್ವರ, ಅವನ್ನ ಮದುವೆ ಆಗೋಕ್ಕೆ ಹುಡುಗಿರು ಕ್ಯೂನಲ್ಲಿ ನಿಂತಿರ್ತಾರೆ. ಏನೋ ಗೊತ್ತಿರೋ ಹುಡುಗಿ ಅಂತ ನಿಮ್ಮ ಮನೆ ಸಂಬಂಧ ಬೆಳೆಸಿದ್ವಿ. ಆದರೆ ನಮ್ಮಂಥ ಶ್ರೀಮಂತರ ಮನೆಗೆ ನಿಮ್ಮ ಮನೆ ಮಗಳನ್ನ ತೊಗೊಂಡೋದ್ರೆ ನಮ್ಮ ಸಂಬಂಧಿಕರೆಲ್ಲ ಕೇಳ್ತಾರೆ ಹುಡುಗಿಗೆ ಏನು ಕೊಟ್ಟರು ಅಂತ. ನಾವು ಏನಂತ ಹೇಳೋದು? ಅಯ್ಯೋ ಬೀಗ್ರೆ, ಈ ಸಮಯದಲ್ಲಿ ಹೀಗೆಲ್ಲ ಮಾತಾಡಬೇಡಿ, ನನ್ನ ಮಗಳ ಜೀವನನೇ ಹಾಳಾಗುತ್ತೆ. ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ, ಈ ಮದುವೆ ನಿಲ್ಲಿಸ್ಬೇಡಿ ಬೀಗ್ರೆ. ನೋಡಿ, ನಾನು ಕೇಳಿದಷ್ಟು ವರದಕ್ಷಿಣೆ ಕೊಡೋಕ್ಕಾಗಿಲ್ಲ ಅಂದರೆ ಹೇಳಿ, ನಮ್ಗೆ ಈ ಮದುವೆನೇ ಬೇಕಾಗಿಲ್ಲ. ನನ್ನ ಮಗ ಏನೋ ಗತಿಗೆಟ್ಟಿಲ್ಲ. ಲೋ ಮಗನೇ, ಎದ್ಬಾರೋ ಹೋಗೋಣ. ಅಂಕಲ್, ದಯವಿಟ್ಟು ಹಾಗೆ ಮಾಡಬೇಡಿ. ಪಾಪ ಏನೂ ತಪ್ಪೇ ಮಾಡದೇ ಇರೋ ನನ್ನ ನಾದ್ನಿ ಜೀವನ ಹಾಳಾಗುತ್ತೆ. ಮಂಟಪದಲ್ಲಿ ಮದುವೆ ಮುರಿದ್ಬಿದ್ದೋಳು ಅಂತ ಜನ 1000 ಮಾತಾಡ್ತಾರೆ, ಆಮೇಲೆ ಅವಳನ್ನ ಯಾರೂ ಮದುವೆ ಆಗಲ್ಲ. ಪ್ಲೀಸ್ ಅಂಕಲ್, ನಿಮ್ಮನೇಲೂ ಒಬ್ಳು ಹೆಣ್ಮಗಳಿದ್ದಾಳೆ, ಅವಳ ಜೀವನನೂ ಯಾರೋ ಹೀಗೆ ಮದುವೆ ಆಗಲ್ಲ ಅಂತ ಮದುವೆ ಮಂಟಪದಲ್ಲಿ ಬಿಟ್ಟೋದ್ರೆ ಎಷ್ಟು ಸಂಕಟ ಆಗುತ್ತೆ ಹೇಳಿ. ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ ಅಂಕಲ್. ಆಡ್ಕೊಳ್ಳೋರು ಹೇಗಿದ್ರೂ ಆಡ್ಕೊಳ್ತಾರೆ. ನಿಮ್ಮ ಮನೆಗೆ ಬಂಗಾರ ಕೊಡದೇ ಇರ್ಬೋದು ನಾವು, ಆದರೆ ಬಂಗಾರದಂಥ ಹುಡುಗಿ ಕೊಡ್ತಾ ಇದ್ದೀವಿ. ನನ್ನ ನಾದ್ನಿ ಅಷ್ಟು ಒಳ್ಳೆಯವಳು, ತುಂಬ ಅಂದರೆ ತುಂಬ ಒಳ್ಳೆಯವಳು. ಪ್ಲೀಸ್ ಅಂಕಲ್, ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ. ನೋಡಿದ್ರ ಗೋಮತಿ ಅವರೇ, ನಿಮ್ಮ ಸೊಸೆ ನಿಮ್ಮ ಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಗಳ ಜೀವನ ಹಾಳಾಗುತ್ತೆ ಅಂತ ಮಗಳ ಪರನೇ ಮಾತಾಡ್ತಾ ಇದ್ದಾಳೆ. ಆದರೆ ನೀವು ಅವಳ ಮದುವೆಲಿ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ರಿ. ಪಾಪ ಅವಳ ಜೀವನ ಏನಾಗಬೇಕಿತ್ತು? ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ. ನೀವೇನು ಮಾಡ್ತಿರೋ ಅದೇ ನಿಮಗೂ ಸಿಗುತ್ತೆ, ತಿಳ್ಕೊಳ್ಳಿ ಅದನ್ನ ಮೊದಲು. ಹೌದಮ್ಮ ಅಂಕಿತಾ, ಇವತ್ತು ಗೊತ್ತಾಗ್ತಾ ಇದೆ. ನನ್ನ ಮಗಳ ಜೀವನ ಹಾಳಾಗ್ತಿರುವಾಗ ನನಗೆ ಎಷ್ಟು ಸಂಕಟ ಆಗ್ತಿದೆಯೋ ಅಷ್ಟೇ ಸಂಕಟ ನಿನ್ನಪ್ಪ ಅಮ್ಮಂಗೂ ಆಗಿರುತ್ತೆ. ನನ್ನ ದುರಾಸೆಯಿಂದ ಹಾಗೆಲ್ಲ ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡಮ್ಮ. ಇವತ್ತು ನೀನಿಲ್ಲ ಅಂದಿದ್ರೆ ನನ್ನ ಮಗಳು ಮದುವೆ ಮುರಿದ್ಬಿದ್ದು ಜೀವನನೇ ಹಾಳಾಗ್ಬಿಡ್ತಿತ್ತು. ನನ್ನ ದಯವಿಟ್ಟು ಕ್ಷಮಿಸಮ್ಮ, ನಿನ್ನಿಂದ ತುಂಬ ಉಪಕಾರ ಆಯಿತು. ನೋಡಮ್ಮ ಅಂಕಿತಾ, ನಿನ್ನ ಮದುವೆಲಿ ನಿಮ್ಮ ಮನೆಯಿಂದ ತೊಗೊಂಡಿರೋ ಎಲ್ಲದನ್ನು ಇವತ್ತೇ ವಾಪಸ್ ಕೊಡೋಣ, ಆಯಿತಾ? ನೀನು ಬೇಜಾರು ಮಾಡ್ಕೋಬೇಡ.
ಇದೇನಪ್ಪ ರಕ್ಷಿತ್, ಇಷ್ಟು ವರ್ಷ ಆದರೂ ನಿಮ್ಮಮ್ಮ ಬದಲಾಗ್ದಿದ್ದರು ಸೊಸೆ ಬಂದು ಸ್ವಲ್ಪ ದಿನಕ್ಕೆ ಬದಲಾಗ್ಬಿಟ್ಟಿದ್ದಾರೆ. ಅಂಥದ್ದು ಏನು ನಡೀತು ಮನೇಲಿ? ಅಂಕಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಪ್ಪ ರಕ್ಷಿತ್, ಏನು ವಿಷಯ? ಅದು ಅಂಕಲ್, ನನ್ನ ತಾಯಿಗೆ ತುಂಬ ದುರಾಸೆ. ನನ್ನ ಹೆಂಡತಿ ತವ್ರ ಮನೇಲಿ ಅವ್ರಿಗೆ ಕೊಡೋಕ್ಕಾಗದೇ ಇರೋಷ್ಟು ವರದಕ್ಷಿಣೆ ಕೇಳಿ ತಗೊಂಡಿದ್ದಾರೆ. ಪಾಪ ನನ್ನ ಮಾವನ ಮನೇಲಿ ತುಂಬ ಕಷ್ಟದಲ್ಲಿದ್ದಾರೆ. ಅದೆಲ್ಲ ಸರಿಯಾಗಬೇಕು ಅಂದರೆ ನೀವೊಂದು ಚಿಕ್ಕದಾಗಿ ನಾಟಕ ಮಾಡಬೇಕು. ಏನು ಹೇಳ್ತಿದ್ಯಪ್ಪ ರಕ್ಷಿತ್ ನೀನು? ಹೌದು ಅಂಕಲ್, ನೀವಿವಾಗ ಯಾವುದೇ ವರದಕ್ಷಿಣೆ ತಗೊಳ್ದೆ ನನ್ನ ತಂಗಿನ ಮದುವೆ ಆಗ್ತಿದ್ದೀರಲ್ಲ, ಹಾಗಾಗಿ ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವಳಿಗೆ ತನ್ನ ತಪ್ಪಿನ ಅರಿವೇ ಆಗಲ್ಲ. ಅದಕ್ಕೆ ಅಂಕಲ್, ನೀವು ಮದುವೆ ಮಂಟಪದಲ್ಲಿ ಏನಾದರೂ ಒಂದು ರೀಸನ್ ಹೇಳಿ ವರದಕ್ಷಿಣೆ ಅಂತ 1 ಕೋಟಿ ಕೇಳಿ. ವರದಕ್ಷಿಣೆ ಕೊಡೋಕ್ಕಾಗಿಲ್ಲ ಅಂದರೆ ಈ ಮದುವೆನೇ ಬೇಡ ಅಂತ ಹೇಳಿಬಿಡಿ ಅಂಕಲ್. ಯಾಕೆ ಅಂದರೆ ಮದುವೆ ಮನೇಲಿ ಮಗಳು ಮದುವೆ ನಿಂತೋದ್ರೆ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗುತ್ತೆ, ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನನ್ನ ಅಮ್ಮಂಗೂ ಗೊತ್ತಾಗಬೇಕು. ಅವಳಿಗೂ ಎಕ್ಸ್ಪೀರಿಯನ್ಸ್ ಆದಾಗಲೇ ಆ ನೋವೇನು ಅಂತ ಗೊತ್ತಾಗೋದು. ಅದಕ್ಕೆ ಇದೊಂದು ಸಹಾಯ ಮಾಡಿ ಅಂಕಲ್. ಸರಿ ಕಣಪ್ಪ ರಕ್ಷಿತ್, ಎಲ್ಲ ನೀನು ಹೇಳ್ದಾಗೆ ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡ. ಓ, ಇದೆಲ್ಲ ನಿನ್ನ ಪ್ಲಾನಾ? ಏನೋ ಅಪ್ಪ, ದುರಾಸೆ ಪಡೋದು ನಿಮ್ಮಮ್ಮ ಬಿಟ್ರಲ್ಲ, ಅದೇ ಖುಷಿ ನನಗೆ. ಅಂತೂ ಇಂತೂ ಮಗಳ ಮದುವೆಲಿ ಗೋಮತಿಗೂ ತನ್ನ ತಪ್ಪಿನ ಅರಿವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.